ಹಿಂದೂಗಳ ನರಮೇಧದ ಪ್ರತಿಕಾರಕ್ಕೆ ದೇಶ ಕಾಯುತ್ತಿದೆ. 140 ಕೋಟಿ ಭಾರತೀಯರ ಜೊತೆ ಇಡೀ ವಿಶ್ವ ನಿಂತಿದೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಸಹಿಸದೆ ದಾಳಿ ಮಾಡಿದ್ದಾರೆ. ಕಠಿಣ ನಿರ್ಧಾರ ಕೈಗೊಳ್ಳುವಂತೆ ವಿಶ್ವ ನಾಯಕರು ಹೇಳಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಿಂದೂಗಳ ನರಮೇಧದ ಪ್ರತಿಕಾರಕ್ಕೆ ದೇಶ ಕಾಯ್ತಾ ಇದೆ. 140 ಕೋಟಿ ಭಾರತೀಯರ ಜೊತೆಗೆ ಇಡೀ ವಿಶ್ವ ನಿಂತಿದೆ. ಜಾಗತಿಕ ನಾಯಕರು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನೀವು ಕ್ರಮ ಕೈಗೊಳ್ಳಿ, ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು, ನಿಮ್ಮ ಜೊತೆಗೆ ನಾವಿದ್ದೀವಿ, ಕಠಿಣ ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿ ಗ್ಲೋಬಲ್ ಲೀಡರ್ಸ್ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. आज दुनिया देख रही है, इस आतंकी हमले के बाद पूरा देश एक स्वर में बोल रहा है. साथियों, भारत के हम लोगों में जो आक्रोश है, वो आक्रोश पूरी दुनिया में है. इस आतंकी हमले के बाद लगातार दुनिया भर से संवेदनाएं आ रही है. ಹಿಂದೂಗಳ ನರಮೇಧದ ಪ್ರತಿಕಾರಕ್ಕೆ ದೇಶ ಕಾಯುತ್ತಿದೆ. 140 ಕೋಟಿ ಭಾರತೀಯರ ಜೊತೆ ಇಡೀ ವಿಶ್ವ ನಿಂತಿದೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಸಹಿಸದೆ ದಾಳಿ ಮಾಡಿದ್ದಾರೆ. ಕಠಿಣ ನಿರ್ಧಾರ ಕೈಗೊಳ್ಳುವಂತೆ ವಿಶ್ವ ನಾಯಕರು ಹೇಳಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಿಂದೂಗಳ ನರಮೇಧದ ಪ್ರತಿಕಾರಕ್ಕೆ ದೇಶ ಕಾಯ್ತಾ ಇದೆ. 140 ಕೋಟಿ ಭಾರತೀಯರ ಜೊತೆಗೆ ಇಡೀ ವಿಶ್ವ ನಿಂತಿದೆ. ಜಾಗತಿಕ ನಾಯಕರು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನೀವು ಕ್ರಮ ಕೈಗೊಳ್ಳಿ, ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು, ನಿಮ್ಮ ಜೊತೆಗೆ ನಾವಿದ್ದೀವಿ, ಕಠಿಣ ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿ ಗ್ಲೋಬಲ್ ಲೀಡರ್ಸ್ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. आज दुनिया देख रही है, इस आतंकी हमले के बाद पूरा देश एक स्वर में बोल रहा है. साथियों, भारत के हम लोगों में जो आक्रोश है, वो आक्रोश पूरी दुनिया में है. इस आतंकी हमले के बाद लगातार दुनिया भर से संवेदनाएं आ रही है. ಹಿಂದೂಗಳ ನರಮೇಧದ ಪ್ರತಿಕಾರಕ್ಕೆ ದೇಶ ಕಾಯುತ್ತಿದೆ. 140 ಕೋಟಿ ಭಾರತೀಯರ ಜೊತೆ ಇಡೀ ವಿಶ್ವ ನಿಂತಿದೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಸಹಿಸದೆ ದಾಳಿ ಮಾಡಿದ್ದಾರೆ. ಕಠಿಣ ನಿರ್ಧಾರ ಕೈಗೊಳ್ಳುವಂತೆ ವಿಶ್ವ ನಾಯಕರು ಹೇಳಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಿಂದೂಗಳ ನರಮೇಧದ ಪ್ರತಿಕಾರಕ್ಕೆ ದೇಶ ಕಾಯ್ತಾ ಇದೆ. 140 ಕೋಟಿ ಭಾರತೀಯರ ಜೊತೆಗೆ ಇಡೀ ವಿಶ್ವ ನಿಂತಿದೆ. ಜಾಗತಿಕ ನಾಯಕರು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನೀವು ಕ್ರಮ ಕೈಗೊಳ್ಳಿ, ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು, ನಿಮ್ಮ ಜೊತೆಗೆ ನಾವಿದ್ದೀವಿ, ಕಠಿಣ ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿ ಗ್ಲೋಬಲ್ ಲೀಡರ್ಸ್ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. आज दुनिया देख रही है, इस आतंकी हमले के बाद पूरा देश एक स्वर में बोल रहा है. साथियों, भारत के हम लोगों में जो आक्रोश है, वो आक्रोश पूरी दुनिया में है. इस आतंकी हमले के बाद लगातार दुनिया भर से संवेदनाएं आ रही है. ಹಿಂದೂಗಳ ನರಮೇಧದ ಪ್ರತಿಕಾರಕ್ಕೆ ದೇಶ ಕಾಯುತ್ತಿದೆ. 140 ಕೋಟಿ ಭಾರತೀಯರ ಜೊತೆ ಇಡೀ ವಿಶ್ವ ನಿಂತಿದೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಸಹಿಸದೆ ದಾಳಿ ಮಾಡಿದ್ದಾರೆ. ಕಠಿಣ ನಿರ್ಧಾರ ಕೈಗೊಳ್ಳುವಂತೆ ವಿಶ್ವ ನಾಯಕರು ಹೇಳಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಿಂದೂಗಳ ನರಮೇಧದ ಪ್ರತಿಕಾರಕ್ಕೆ ದೇಶ ಕಾಯ್ತಾ ಇದೆ. 140 ಕೋಟಿ ಭಾರತೀಯರ ಜೊತೆಗೆ ಇಡೀ ವಿಶ್ವ ನಿಂತಿದೆ. ಜಾಗತಿಕ ನಾಯಕರು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನೀವು ಕ್ರಮ ಕೈಗೊಳ್ಳಿ, ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು, ನಿಮ್ಮ ಜೊತೆಗೆ ನಾವಿದ್ದೀವಿ, ಕಠಿಣ ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿ ಗ್ಲೋಬಲ್ ಲೀಡರ್ಸ್ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. आज दुनिया देख रही है, इस आतंकी हमले के बाद पूरा देश एक स्वर में बोल रहा है. साथियों, भारत के हम लोगों में जो आक्रोश है, वो आक्रोश पूरी दुनिया में है. इस आतंकी हमले के बाद लगातार दुनिया भर से संवेदनाएं आ रही है.
ಹಿಂದೂಗಳ ನರಮೇಧದ ಪ್ರತೀಕಾರಕ್ಕೆ ದೇಶ ಕಾಯುತ್ತಿದೆ. 140 ಕೋಟಿ ಭಾರತೀಯರ ಜೊತೆ ಇಡೀ ವಿಶ್ವ ನಿಂತಿದೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಸಹಿಸದೆ ದಾಳಿ ಮಾಡಿದ್ದಾರೆ. ಕಠಿಣ ನಿರ್ಧಾರ ಕೈಗೊಳ್ಳುವಂತೆ ವಿಶ್ವ ನಾಯಕರು ಹೇಳಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಿಂದೂಗಳ ನರಮೇಧದ ಪ್ರತೀಕಾರಕ್ಕೆ ದೇಶ ಕಾಯ್ತಾ ಇದೆ. 140 ಕೋಟಿ ಭಾರತೀಯರ ಜೊತೆಗೆ ಇಡೀ ವಿಶ್ವ ನಿಂತಿದೆ. ಜಾಗತಿಕ ನಾಯಕರು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನೀವು ಕ್ರಮ ಕೈಗೊಳ್ಳಿ, ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು, ನಿಮ್ಮ ಜೊತೆಗೆ ನಾವಿದ್ದೀವಿ, ಕಠಿಣ ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿ ಗ್ಲೋಬಲ್ ಲೀಡರ್ಸ್ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. आज दुनिया देख रही है, इस आतंकी हमले के बाद पूरा देश एक स्वर में बोल रहा है. साथियों, भारत के हम लोगों में जो आक्रोश है, वो आक्रोश पूरी दुनिया में है. इस आतंकी हमले के बाद लगातार दुनिया भर से संवेदनाएं आ रही है. ಹಿಂದೂಗಳ ನರಮೇಧದ ಪ್ರತೀಕಾರಕ್ಕೆ ದೇಶ ಕಾಯುತ್ತಿದೆ. 140 ಕೋಟಿ ಭಾರತೀಯರ ಜೊತೆ ಇಡೀ ವಿಶ್ವ ನಿಂತಿದೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಸಹಿಸದೆ ದಾಳಿ ಮಾಡಿದ್ದಾರೆ. ಕಠಿಣ ನಿರ್ಧಾರ ಕೈಗೊಳ್ಳುವಂತೆ ವಿಶ್ವ ನಾಯಕರು ಹೇಳಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಿಂದೂಗಳ ನರಮೇಧದ ಪ್ರತೀಕಾರಕ್ಕೆ ದೇಶ ಕಾಯ್ತಾ ಇದೆ. 140 ಕೋಟಿ ಭಾರತೀಯರ ಜೊತೆಗೆ ಇಡೀ ವಿಶ್ವ ನಿಂತಿದೆ. ಜಾಗತಿಕ ನಾಯಕರು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನೀವು ಕ್ರಮ ಕೈಗೊಳ್ಳಿ, ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು, ನಿಮ್ಮ ಜೊತೆಗೆ ನಾವಿದ್ದೀವಿ, ಕಠಿಣ ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿ ಗ್ಲೋಬಲ್ ಲೀಡರ್ಸ್ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. आज दुनिया देख रही है, इस आतंकी हमले के बाद पूरा देश एक स्वर में बोल रहा है. साथियों, भारत के हम लोगों में जो आक्रोश है, वो आक्रोश पूरी दुनिया में है. इस आतंकी हमले के बाद लगातार दुनिया भर से संवेदनाएं आ रही है. ಹಿಂದೂಗಳ ನರಮೇಧದ ಪ್ರತೀಕಾರಕ್ಕೆ ದೇಶ ಕಾಯುತ್ತಿದೆ. 140 ಕೋಟಿ ಭಾರತೀಯರ ಜೊತೆ ಇಡೀ ವಿಶ್ವ ನಿಂತಿದೆ. ಜಮ್ಮು ಕಾಶ್ಮೀರದ ಅಭಿವೃದ್ಧಿ ಸಹಿಸದೆ ದಾಳಿ ಮಾಡಿದ್ದಾರೆ. ಕಠಿಣ ನಿರ್ಧಾರ ಕೈಗೊಳ್ಳುವಂತೆ ವಿಶ್ವ ನಾಯಕರು ಹೇಳಿದ್ದಾರೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಿಂದೂಗಳ ನರಮೇಧದ ಪ್ರತೀಕಾರಕ್ಕೆ ದೇಶ ಕಾಯ್ತಾ ಇದೆ. 140 ಕೋಟಿ ಭಾರತೀಯರ ಜೊತೆಗೆ ಇಡೀ ವಿಶ್ವ ನಿಂತಿದೆ. ಜಾಗತಿಕ ನಾಯಕರು ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ನೀವು ಕ್ರಮ ಕೈಗೊಳ್ಳಿ, ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು, ನಿಮ್ಮ ಜೊತೆಗೆ ನಾವಿದ್ದೀವಿ, ಕಠಿಣ ನಿರ್ಧಾರ ಕೈಗೊಳ್ಳಿ ಅಂತ ಹೇಳಿ ಗ್ಲೋಬಲ್ ಲೀಡರ್ಸ್ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. आज दुनिया देख रही है, इस आतंकी हमले के बाद पूरा देश एक स्वर में बोल रहा है. साथियों, भारत के हम लोगों में जो आक्रोश है, वो आक्रोश पूरी दुनिया में है. इस आतंकी हमले के बाद लगातार दुनिया भर से संवेदनाएं आ रही है.